ಪರಿಹಾರ ಕೊಟ್ಟಿದ್ರೆ ಅದನ್ನು ಸ್ವಲ್ಪ ಡಿಕ್ಲೇರ್ ಮಾಡಲಿಲ್ಲ. ಈ ಜಿಲ್ಲೆಗೆ ಈಗ ಬಹಿರಂಗವಾಗಿ ಡಿಕ್ಲೇರ್ ಮಾಡಲಿ. ಅದು ಮಾಡಕ್ ಸಾಧ್ಯ ಅಂತ ಕೇಳ್ಬೇಕು ಸರ್ ಅಷ್ಟೇ ಅವ್ರಿಗೆ. ಇದು ನಾನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ವಿ ಸರ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್. ಗದಗನಿಂದ ಕೊಟ್ರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕೊಟ್ರೇಶ್ ಅವರೇ. ನಮಸ್ಕಾರ ಸರ್. ಸರ್ ತಮ್ಮ ಅಭಿಪ್ರಾಯ ಏನು ಸರ್? ಈಗ ರೈತರ ಆತ್ಮಹತ್ಯೆ ಆಗ್ತಾ ಇದೆ ಅಲ್ರಿ, ಇದಕ್ಕೆ ಮೂಲ ಕಾರಣ ಏನ್ ಹೇಳ್ರಿ? ರೈತರ ಆತ್ಮಹತ್ಯೆ ಮೂಲ ಕಾರಣ ಅವರು ಹೊಲ ಬಿತ್ತಬೇಕು ಬೆಳಿಬೇಕಂತ ಹೇಳಿದ್ರೆ ಬೀಜ ಗೊಬ್ಬರ ಹಾಕ್ಬೇಕು. ಬೀಜ ಗೊಬ್ಬರ ಹಾಕ್ಬೇಕಂತ ಹೇಳಿದ್ರೆ 1 ಎಕರೆ ಹೊಲ ಬೀಜ ಗೊಬ್ಬರ ಹಾಕ್ಬೇಕಂದ್ರೆ ಕನಿಷ್ಠ 10 ರಿಂದ 15 ಸಾವಿರ ಖರ್ಚು ಬರುತ್ತ್ರಿ. 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಅವ್ರ ಹತ್ರ ದುಡ್ಡು ಇರಲ್ಲ. ಅವ್ರೇನ್ ಮಾಡ್ತಾರೆ, ನಾವು ಸಾಲವಾಗಿ ಬೇರೆಯವ್ರ ಹತ್ರ ತಗೊಂಡ್ಬಂದು ಬೀಜ ಬಿತ್ತಬೇಕು. ಬೀಜ ಬಿತ್ತಿದ ಮೇಲೆ ಅದು ಮಳೆ ಆದ್ರೆ ಚೆನ್ನಾಗಿ ಬೆಳೆ ಬಂದ್ರೆ ಮುಂದೆ ಮಾರ್ಕೆಟ್ ಅಲ್ಲಿ ನಮ್ಗೆ ರೇಟ್ ಸಿಕ್ಕರೆ ಏನಾದ್ರೂ ನಮ್ಗೆ ಪ್ರತಿಫಲ ಸಿಗುತ್ತೆ. ಈಗ ನಾವು ಬಿತ್ತಿದೀವಿ, ಮೊಳಕೆ ಹೊಡೆದೈತ್ರಿ, ಇವಾಗ ಒಳ್ಳೆ ಫಸಲು ಕೊಡೋ ಟೈಮು ಮಳೆ ಇಲ್ಲ. ಮಳೆ ಇಲ್ಲ ಅಂತಂದಾಗ ಬೆಳೆ ಎಲ್ಲ ಹಾಳಾಗಿ ಹೊಂಟೈತ್ರಿ. ಈಗ ಒಂದು ಮಗು ನಾವು ಸಾಕಿದ ಮಗು ನಮ್ ಕಣ್ಣಿದ್ರಿಗೇನ ಹೊಟ್ಟೆಗೆ ಹೋಗ್ತದೆ ಅಂದ್ರೆ ಎಷ್ಟು ನೋವು ಆಗ್ತತ್ರಿ. ಆಮೇಲೆ ಈ ಸಾಲ ತೀರ್ಸೋದ್ ಹೆಂಗಂತ ನಾವು ಚಿಂತೆ ಒಳಗೆ ಬಿದ್ಬಿಡ್ತೀವಿ. ಆ ಸಾಲ ತೀರ್ಸಕ್ ಆಗೋದಿಲ್ಲ ಅಂದಾಗ ಏನ್ ಮಾಡ್ತಾರೆ, ಧೈರ್ಯ ಇದ್ದವರು ಏನೋ ಒಂದ್ ಮಾಡಿ ಬದುಕನಪ್ಪ ಅಂತಿರ್ತಾರೆ. ಧೈರ್ಯ ಇಲ್ದಾನೆ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂತಾರ. ಇವರು ಚೋಸ್ಕಿ, ಅನಿಲ್ ಅಂಬಾನಿ ಇಂಥವ್ರೆಲ್ಲ ದೊಡ್ಡವರೆಲ್ಲ ಸಾಲ ಮನ್ನಾ ಮಾಡ್ತಾರ ಸರ್ ಅವರು. ನಮ್ಮ ರೈತರು ಯಾಕೆ ಮನ್ನಾ ಮಾಡಬಾರ್ದು? ಅಷ್ಟೆಲ್ಲ ಅವ್ರಿಗೆ ಕೋಟಿ ಗಂಟ್ಲೆ ಮನ್ನಾ ಮಾಡ್ತಾರ, ಅಬ್ಜ ಗಂಟ್ಲೆ ಮನ್ನಾ ಮಾಡ್ತಾರ ಸರ್ ಅವರು. ನಮ್ಮ ರೈತರು ಯಾಕೆ ಮನ್ನಾ ಮಾಡಬಾರ್ದು? ರೈತರು ಮನ್ನಾ ಮಾಡಿದ್ರೆ ರೈತರು ಬದುಕ್ತಾರೆ ತಾನೆ. ಇವತ್ತು ಒಂದ್ ಆಳಿಗೆ 400 ರೂಪಾಯಿ ಕೊಡ್ಬೇಕ್ರಿ ನಾವು ಕಳೆ ತೆಗಿಬೇಕಂತ ಹೇಳಿದ್ರ. ನಾವು ಮನೆಯಲ್ಲಿ 4 ಜನ ಇರ್ತೀವಿ, ಏನೋ ಮಕ್ಕಳನ್ನ ಸಾಕನಪ್ಪ ಅಂತ ಹೇಳಿ ಸ್ವಲ್ಪ ಎಜುಕೇಶನ್ಗೆ ಅಂತ ಮಕ್ಕಳನ್ನ ಕಳ್ಸಿರ್ತೀವಿ. ಗಂಡ ಹೆಂಡತಿ ಇಬ್ರು ಹೋಗಿ ನಾವು ಹೊಲ್ದಾಗ ಬಿತ್ತೋದು ಮಾಡ್ಕೊಂತೀವಿ. ಕಳೆ ತೆಗಿಬೇಕು ಏನೋ ಮಾಡ್ಬೇಕಂತ ಹೇಳಿದ್ರೆ ಆಳ್ ಸಿಗಲ್ಲ. 400-500 ರೂಪಾಯಿ ಕೊಟ್ಟು ಆಳ್ ತಗೊಂಬಂದು ಕೆಲಸ ಮಾಡಿಸಿರ್ತೀವಿ. ಆ ಸಾಲ ನಮ್ಮ ತಲೆ ಮೇಲೆ ಕುತ್ಕೊತೈತಿ ಸರ್. ಅವು ಸಿಗೋದಿಲ್ಲ ನಿಮ್ಗೆ. 400-500 ಕೊಡ್ತೀನಿ ಅಂದ್ರು ಅದು ಪರಿಸ್ಥಿತಿ. ರೈತರ ಕಷ್ಟಗಳು ಏನಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೊಟ್ರೇಶ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಥ್ಯಾಂಕ್ ಯು ಕೊಟ್ರೇಶ್ ಅವರೇ, ಕರೆ ಮಾಡಿ ನಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಧನ್ಪಾಲ್ ಅಂತೇಳಿ ಧಾರವಾಡಿಂದ ಕರೆ ಮಾಡಿದ್ದಾರೆ. ಧನ್ಪಾಲ್ ಅವರ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ನಮಸ್ಕಾರ ಸರ್. ಸರ್ ಈಗ ಇಲ್ಲಿ ನಮ್ಮ ಧಾರವಾಡ ಜಿಲ್ಲಾದಂತೆ, ಹಲೋ ಹೇಳಿ ಕೇಳಿಸ್ತಾ ಇದೆ ಹೇಳಿ. ನಮ್ಮ ಧಾರವಾಡ ಜಿಲ್ಲಾದಲ್ಲಿ ಕುಂದಗೋಳ ತಾಲೂಕು ನಮ್ದು, ಇಲ್ಲಿ ಸಹ ಒಣ ಬೇಸಾಯ ಸರ್, ಬರೀ ಮಳೆ ಆಧಾರಿತ ಪೀಕುಗಳು. ಇಲ್ಲಿ ಏನಿದೆ ಅಂತಂದ್ರ ಎಷ್ಟೋ ದಿನಗಳಾಯ್ತು, ಈಗ ಒಂದ್ಸಲ ಮಳೆ ಆಗಿಬಿಟ್ಟು ಎಲ್ಲ ಪೈರುಗಳು ಬಿತ್ತಿದ್ರು ಸಹ ಎಲ್ಲ ಒಣಗಿ ಹೋಗಿದಾವೆ. ಯಾವ ಅಧಿಕಾರಿಗಳು ಇಲ್ಲಿ ಬಂದು ನೋಡಿಲ್ಲ, ಯಾವ್ದೋ ರೈತರಿಗಾಗಿ ಯಾವ್ದು ಯೋಜನೆಗಳನ್ನು ತಂದಿಲ್ಲ. ಆನಂತರ ಬೆಳೆ ವಿಮಾ ತುಂಬಿದ್ರು ಸಹ ಸರಿಯಾಗಿ ಬೆಳೆ ವಿಮಾ ಕೊಡ್ತಿಲ್ಲ. ಮತ್ತೆ ಆನಂತರ ಹೊಳ್ಳೆ ರೈತರ ಆತ್ಮಹತ್ಯೆ ಮಾಡ್ಕೊಂತಾರೆ. ಯಾಕೆ ಸರ್? ಈ ಸರ್ಕಾರಗಳು ರೈತರ ಯೋಜನೆಗಳನ್ನ ಸಂಪೂರ್ಣವಾಗಿ ಯಾವ್ರಿಗೆ ಯೋಜನೆಗಳನ್ನು ಪರಿಹಾರ ಕೊಡ್ತಿಲ್ಲ. ಮತ್ತು ರೈತರಿಗೆ ಬೆಳೆದಂತ ಬೆಳೆಗಳಿಗೆ ಸರಿಯಾದ ಒಂದು ಬೆಲೆನೂ ಸಿಗ್ತಿಲ್ಲ. ಹಿಂಗಾಗಿ ರೈತರು ಸುಮ್ಮನೆ ಸಾಲದಲ್ಲಿ ಸಿಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂತಾರೆ. ಇದರಿಂದ ರೈತರಿಗೆ ಸರ್ಕಾರ ಯಾವ ಯೋಜನೆಗಳನ್ನು ರೂಪಿಸಬೇಕು, ಯಾವ ತರ ಒಂದು ಪರಿಹಾರವನ್ನು ಕೊಡಬೇಕು, ಎಲ್ಲಿ ಯಾವ ತಾಲೂಕಿನ ಮಳೆ ಕೊರತೆ ಇದೆ, ಯಾವ ತಾಲೂಕಿಗೆ ಒಣಬೇಸಾಯ ಇದೆ, ಆ ಒಣಬೇಸಾಯ ಇದ್ದಂತಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ಸಹ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ರೈತರಿಗೆ ಬಹಳ ತೊಂದರೆ ಆಗ್ತದೆ. ಇದರಿಂದ ಸರ್ಕಾರ ಎಚ್ಚೆತ್ಕೋಬೇಕು. ರೈತರಿಗೆ ಒಂದು ಅನ್ನದಾತನಿಗೆ ಒಂದು, ಈಗ ಎಲ್ಲರ ಕೈಯಲ್ಲಿ ಅನ್ನ ಬರ್ಬೇಕಂದ್ರೆ ರೈತರು ಕಷ್ಟಪಟ್ಟು ಬೆಳೆದ್ರೆ ತಾನೇ ಬರೋದು. ಆದ್ರಿಂದ ರೈತರಿಗೆ ಒಂದು ಪರಿಹಾರ ರೀತಿಯಲ್ಲಿ ಆಗ್ಲಿ, ಈ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದಂತ ಒಂದು ಯೋಜನೆಗಳನ್ನು ತೆಗಿಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸರ್. ಓಕೆ, ಥ್ಯಾಂಕ್ ಯು ಧನ್ಪಾಲ್ ಅವರ. ಶ್ರೀರಾಮ್ ಅಂತೇಳಿ ಮತ್ತೊಬ್ರು ಕರೆ ಮಾಡಿದ್ದಾರೆ. ಶ್ರೀರಾಮ್ ಅವರ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನಿಲ್ಲ ಸರ್, ಈಗ ರೈತ ದೇಶದ ಬೆನ್ನೆಲುಬು ಅಂತಾರೆ, ಆದ್ರೆ ರೈತನ ಬೆನ್ನೆಲುಬನ್ನೇ ಸರ್ಕಾರ ಮುರಿತಿದೆ. ಈಗ ಇದಕ್ಕೇನಂದ್ರೆ ಆತ್ಮಹತ್ಯೆ ರೈತ ಏನ್ ಮಾಡ್ಕೊಂತಾನೆ ಅಂದ್ರೆ, ಸಾಲ ಮಾಡಿರ್ತಾನೆ, ಸಾಲ ಮಾಡಿ ಗೊಬ್ಬರ, ಬೀಜ, ಬಿತ್ತನೆ, ಕೂಲಿ ಇವೆಲ್ಲ ಕೊಟ್ಟಿರ್ತಾನೆ. ಅವನಿಗೆ ಇಲ್ಲ ಮಳೆ ಬಂದು ನಷ್ಟ ಆಗುತ್ತೆ, ಇಲ್ಲ ಮಳೆ ಬರ್ದಂಗೆ ಬೆಳೆ ಹೋಗುತ್ತೆ. ಈಗ ನಮ್ಮ ಶಿರಾ ತಾಲೂಕಿನಲ್ಲಿ ಕಡಲೆ ಬೀಜ ಕೆಲವರು ಹಾಕಿದ್ದಾರೆ, ಮಳೆ ಮೇಲೆ ನೋಡ್ತಾ ಇದ್ರೆ ಮಳೆ ಬಂದಿಲ್ಲ, ಅವು ಒಣಗೋದು. ಇನ್ನು ಕೆಲವರು ಕಡಲೆ ಬೀಜ ಗೊಬ್ಬರ ಮನೆಗೆ ಇಟ್ಕೊಂಡಿದ್ದಾರೆ, ಮಳೆ ಬಂದಿಲ್ಲ. ಈ ತರ ಆಗುತ್ತೆ ಅಂದ್ರೆ ರೈತರಿಗೆ ಸಂಸಾರ ನಡೆಸೋದಕ್ಕೆ, ಜೀವನೋಪಾಯಕ್ಕೆ ತೊಂದರೆ ಆಗ್ಬಿಡುತ್ತೆ. ಸಾಲಗಾರರ ಕಾಟನೂ ಹೆಚ್ಚಾಗ್ಬಿಡುತ್ತೆ. ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ, ಮಳೆ ಬಂದು ನಷ್ಟ ಆದ್ರೂ, ಮಳೆ ಬರ್ದಂಗೆ ನಷ್ಟ ಆದಾಗ ರೈತನಿಗೆ ಏನಾದ್ರೂ ಒಂದಷ್ಟು ಪರಿಹಾರ ಕೊಡ್ಬೇಕು ಸರ್.
ಪರಿಹಾರ ಕೊಟ್ಟಾಗ ಏನ್ ಮಾಡ್ತಾನೆ, ನಮಗೆ ಕಷ್ಟ ಕಾಲದಲ್ಲಿ ಸರ್ಕಾರ ನೆರವಾಯ್ತು, ನಾವು ಮುಂದೆ ಬೆಳೆ ಇಟ್ಟರು ಸ್ವಲ್ಪ ಬೆಳೆ ಕಡಿಮೆ ಆದ್ರೆ ನಾವ್ ಏನ್ ಬೆಳೆ ಇಟ್ಟಿರ್ತೀವಿ ಅದು ಲಾಸ್ ಆಗದಂಗೆ ಅದಾದ್ರೂ ನಮಗೆ ಕೈ ಸೇರ್ತು, ನಾವು ಮುಂದಿನ ಸಲಿಗಾದ್ರೂ ಬೆಳೆ ತಗೋಬಹುದು ಅಂತ ಧೈರ್ಯ ಇರ್ತೈತಿ. ಈಗಿಲ್ಲ ಅಂದ್ರೆ ಬೆಳೆ ಸರ್ಕಾರ ಏನು